ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತ ನಾನು ಪುನಃ ದಿವ್ಯಾ ಅವರ ಬಗ್ಗೆ, ದಿವ್ಯಾ ಅಂತ ಅವರ ಅಭಿಮಾನಿಗಳು ಈಗ ಅವ್ರನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಅಂದ್ರ ಗಿಲ್ಲಿಯವರ ಮೊದಲನೇ ಅಕ್ಷರ, ಕಾವ್ಯ ಅವರ ಕೊನೆಯ ಅಕ್ಷರ ತಗೊಂಡು ದಿವ್ಯಾ ಅಂತ ಈಗ ಅವ್ರನ್ನ ಕರಿತಾ ಇದ್ದಾರೆ ಪ್ರೀತಿಯಿಂದ. ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೋ ಅಥವಾ ಸ್ನೇಹಿತರಾಗಿದ್ದಾರೋ ಅನ್ನೋದು ಇನ್ನ ನಿಗೂಢವಾಗಿ ಉಳಿದು ಬಿಟ್ಟದ. ನನಗೂ ಸಾಕಷ್ಟು ತಿಳುವಳಿಕೆ ಅದ, ಆದ್ರೂ ಕೂಡ ಇನ್ನೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇವ್ರ ಬಗ್ಗೆ ನಾವೇನಾದ್ರೂ ಹೇಳಿಬಿಟ್ವಿ, ಬಾಯಿಗೆ ಬಂದಂಗೆ ಹೇಳಿದ್ವಿ ಅಂದ್ರೆ ಅದು ಕೂಡ ಕೆಲವು ಸಾರಿ ತಪ್ಪಾಗತ್ತ. ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕಾಗತ್ತಲ್ಲ. ಈಗ ಕೆಲವರು ಕಾವ್ಯ ಅವರ ಅಭಿಮಾನಿಗಳಿದ್ದವರು ಏನೇನೋ ಅಂದ್ಬಿಡ್ಬೋದು, ನಮ್ಮ ಕಮೆಂಟ್ ಬಾಕ್ಸ್ ನೊಳಗೆ ತಮಗೆ ಇಚ್ಛಾ ಬಂದಂಗೆ ಏನಾದ್ರೂ ಹಾಕಿ ಬಿಡ್ಬೋದು. ಕೆಲವರು ನಿಮ್ಮ ಕಣ್ಣಿಗೆ ಪೊರೆ ಬಂದಿದೆಯಾ ಅಂತ ಹಾಕಿರ್ತಾರೆ ಕಾಮೆಂಟ್ ಬಾಕ್ಸ್ ನೊಳಗ. ಅದು ಅವ್ರ ಇಷ್ಟ, ಅದು ಅವರ ವಿಚಾರ ಏನ್ರಿ, ಅವರ ಅಭಿಪ್ರಾಯ. ಅದು ಅದಕ್ಕೆ ನನಗೇನ್ ಬೇಜಾರಿಲ್ಲ, ಹಾಕಬಹುದು. ಯಾಕಂದ್ರೆ ಅವರಿಗೆ ಸ್ವಾತಂತ್ರ್ಯ ಅದ. ನಾವು ಇನ್ನೂ ಒಂಚೂರ ಆಲೋಚನೆ ಮಾಡಿದ್ರೆ ಇವರು ಏನ್ ಮಾಡ್ತಾ ಇದ್ದಾರ, ಇವರಿಬ್ರು ಏನಾರ ಮಾಡ್ಲಿ ಬಿಡ್ಲಿ, ಬಟ್ ಕರ್ನಾಟಕದ ಬಹುತೇಕ ಇವರ ಅಭಿಮಾನಿಗಳು ಇವರಿಬ್ಬರನ್ನು ಕೂಡಿ ಇರ್ಲಿಕ್ಕೆ ನೋಡ್ಲಿಕ್ಕೆ ಇಷ್ಟಪಡ್ತಾರ. ಇವರಿಬ್ರು ಬಹಳ ಆಕರ್ಷಕವಾದಂತಹ ಒಂದು ಒಳ್ಳೆಯ ಜೋಡಿ ಅಂತ ಇಷ್ಟಪಡ್ತಾ ಇದ್ದಾರ. ಇವತ್ತಿಗೂ ಕನಕೋತ್ಸವದೊಳಗ ಜನ ಸಿಕ್ಕಾಪಟ್ಟಿ ಇವರಿಬ್ಬರನ್ನು ನೋಡಿ ಖುಷಿ ಪಟ್ರು. ಆಮೇಲೆ ಮುಂದ ದೊಡ್ಡ ಮನೆ ಹಬ್ಬ ಅಂತ ಆಯ್ತು. ಅಲ್ಲಂತೂ ಬಹಳ ವಿಚಿತ್ರವಾದಂತಹ ಘಟನೆಗಳು ನಡೆದ್ಬಿಟ್ಟು ಇವರಿಬ್ಬರಿಗೂ ಕನ್ಫ್ಯೂಸ್ ಮಾಡ್ಬೇಕು. ಇವರಿಬ್ಬರ ಮನಸ್ಸಿನಲ್ಲಿ ಇರುವುದನ್ನ ಹೊರಗೆ ತರಬೇಕು ಅನ್ನೋ ಸಲುವಾಗೇನೆ ದೊಡ್ಡ ಮನೆಯ ಹಬ್ಬವನ್ನ ಮಾಡಿದ್ರೇನೋ ಅಂತ ಅನಿಸ್ತದ. ಇರ್ಲಿ, ಪರವಾಗಿಲ್ಲ. ಬಹಳ ಸುಂದರವಾದ ಕಾರ್ಯಕ್ರಮವನ್ನ ಕಲರ್ಸ್ ಕನ್ನಡದವರು ಮಾಡಿಕೊಟ್ರು. ಈ ಕಾರ್ಯಕ್ರಮದ ನಿರೂಪಕಿಯಾದಂತಹ ನಮ್ಮ ಅವ್ರ ಹೆಸರು ಸುಷ್ಮಾ ಏನೋ ಇದೆ, ನನಗೆ ಪಕ್ಕ ಗೊತ್ತಿಲ್ಲ. ಅವರು ಗಿಲ್ಲಿ ಅವರಿಗೆ ಒಂದು ಶಬ್ದವನ್ನು ಕೊಡ್ತಾರ. ಆ ಶಬ್ದದ ಪ್ರಕಾರ ಅವರು ಕಾವ್ಯ ಅವರಿಗೆ ಪ್ರಶ್ನೆಯನ್ನ ಮಾಡಬೇಕು. ಇವರಿಬ್ಬರಲ್ಲಿ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಅದ, ತಿಳುವಳಿಕೆ ಅದ ಅನ್ನೋದನ್ನ ತಿಳ್ಕೊಳ್ಳುವ ಸಲುವಾಗಿ ಅದೊಂದು ಆಟ. ಗಿಲ್ಲಿ ಅವರು ಕಾವ್ಯ ಅವರಿಗೆ ನಾನು ನಿನ್ನನ್ನ ಏನ್ ಮಾಡ್ತಾ ಇದ್ದೀನಿ, ನಾನು ನಿನ್ನನ್ನ ಏನ್ ಮಾಡ್ತಾ ಇದ್ದೀನಿ ಅಂತ ಒಂದು 2 ಸಾರಿ ಕೇಳಿದಾಗ ತಕ್ಷಣ ಕಾವ್ಯ ಅವರು ನೀ ನನ್ನನ್ನ ಲವ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರ. ಅವಾಗ ಗಿಲ್ಲಿ ಅವರು ನಾನು ನಿನ್ನನ್ನ ಲವ್ ಮಾಡ್ತೀನಿ ಅಂತ ಯಾವಾಗಾದ್ರೂ ಹೇಳಿದಿನಾ ಅಂತ ಕೇಳ್ತಾರ. ಅವಾಗ ಕಾವ್ಯ ಅವರಿಗೆ ಒಂದಷ್ಟು ಮುಜುಗರ ಆಗ್ತದ. ತತ್ಕ್ಷಣ ಪುನಃ ಗಿಲ್ಲಿ ಅವರಿಗೆ ಒಂದ್ ರೀತಿ ಆರ್ಡರ್ ಮಾಡೋ ತರ ಕೇಳ್ತಾರ. ಅವ್ರ ಸ್ವಭಾವನೆ ಹಾಗೆ. ಯಾಕೆ ನೀನು ಹೇಳಲ್ವಾ ಅಂತ ಹೇಳ್ತಾರ. ಯಾಕೆ ನೀವು ಹೇಳಲ್ವಾ ಅಂತ ಗಿಲ್ಲಿ ಅವರಿಗೆ ಪ್ರಶ್ನೆ ಮಾಡ್ತಾರ. ಅವಾಗ ನಿರೂಪಿಕೆಯವರು ಸ್ಪಂದನಾ ಅವ್ರ ಮುಂದೆ ಹೇಳ್ತಾರ, ಏನ್ ಸ್ಪಂದನಾ ಇದು, ಏನೇನೋ ಸೀಕ್ರೆಟ್ ಹೊರಗಡೆ ಬರ್ತಾ ಇದೆಯಲ್ಲ ಅಂತ. ಅವಾಗ ಸ್ಪಂದನಾ ಅವರು ಖುಷಿಯಾಗಿ ಹೇಳ್ತಾರ, ಇಲ್ಲ, ಈ ಆಟ ನನಗೆ ಬಹಳ ಇಷ್ಟ ಆಯ್ತು. ಏನ್ ಕಾವ್ಯ, ಗಿಲ್ಲಿ ನಿನ್ನನ್ನ ಏನ್ ಮಾಡ್ತಾ ಇದ್ದಾನ ಅಂತ ಹಾಸ್ಯ ಮಾಡ್ತಾರ, ಅವ್ರು ಚೇಷ್ಟೆ ಮಾಡ್ತಾರ. ಅವಾಗ ಕಾವ್ಯ ಅವರು ಒಂದ್ ರೀತಿ ಕಂಗಾಲಾಗಿ ಕಣ್ಣು ಪಿಳಿಕಿಸ್ಕೊತ
ಗಿಲ್ಲಿಯನ್ನ ನೋಡ್ಕೊತ ನಿಂತು ಬಿಡ್ತಾರ. ಅವ್ರಿಗೆ ಏನ್ ಹೇಳ್ಬೇಕು ತಿಳಿಯಲ್ಲ ಅವಾಗ. ಆನಂತರ ಒಂದು ಘಟನೆ ನಡೀತದ. ಅದು ಆನಂತರ ನಡೀತೋ ಅಥವಾ ಪೂರ್ವದಲ್ಲಿಯೋ ನಡೀತೋ ಅನ್ನೋದು ನನಗೆ ಪಕ್ಕಾ ಗೊತ್ತಿಲ್ಲ. ಏನು ಅಂದ್ರ, ನಿರೂಪಿಕೆಯವರ ಜೊತೆಗೇನೆ ಕಾವ್ಯ ಅವ್ರು ಇರ್ತಾರ. ಕಾವ್ಯ ಅವ್ರ ಹೆಗಲ್ ಮ್ಯಾಗ ನಿರೂಪಿಕೆಯವ್ರ ಕೈ ಹಾಕಿರ್ತಾರ. ಅವಾಗ ನಿರೂಪಿಕೆಯವರ ಜೊತೆಗೇನೆ ಕಾವ್ಯ ಅವರು ಗಿಲ್ಲಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರ. ಅದೇನು ಕೇಳುವ ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ಕೇಳ್ತಾರ. ಯಾಕೆ ಕೇಳಿರಬಹುದು ಅನ್ನೋದನ್ನ ನೀವೆಲ್ಲ ಆಲೋಚನೆ ಮಾಡ್ಬೇಕು. ಏನ್ರಿ, ನಾವು ನಿಮ್ಮ ಜೊತೆಗೆ ಬಿಗ್ ಬಾಸ್ ನೊಳಗೆ ಜಂಟಿಯಾಗಿ ಬಂದಿದ್ವಿ, ನಮ್ದು ನೆನಪಿದೆಯಾ ಅಂತ ಕೇಳ್ತಾರ. ಅವಾಗ ಗಿಲ್ಲಿಯವರು ಅವ್ರ ಕೈಯೊಳಗಿನ ಮೈಕನ್ನ ಕಿತ್ತುಕೊಂಡು ಹೇಳ್ತಾರ, ಮರ್ತ್ರೆ ತಾನೇ ನೆನಪು ಮಾಡ್ಕೊಳ್ಳೋದು, ಕಾವು ನೀ ನನ್ನ ಹೃದಯದಲ್ಲಿದ್ದಿ, ಇಲ್ಲಿದ್ದಿ ಅಂತ ತಿಳ್ಕೊಂಡು ತಮ್ಮ ಹೃದಯವನ್ನ ಮುಟ್ಟಿ ಹೇಳ್ತಾರ. ತತ್ಕ್ಷಣ ಕಾವ್ಯ ಅವರಿಗೆ ಬಹಳ ಖುಷಿ ಆಗ್ತದ. ಗಿಲ್ಲಿ ಅವರನ್ನ ನೋಡ್ತಾ ಇರೋದನ್ನ, ತಮ್ಮ ಮುಖವನ್ನ ಬೇರೆ ಕಡೆಗೆ ತಿರುಗಿಸಿ ನಿಧಾನವಾಗಿ ಬಲಗೈಯಿಂದ ತಮ್ಮ ಹೃದಯ ಭಾಗವನ್ನು ಮುಟ್ಕೋತಾರ ಕಾವ್ಯ ಅವರು. ಹಾಗೆ ಒಂದಷ್ಟು ಖುಷಿಯಿಂದ ಮುಖ ಕೆಳಗೆ ಮಾಡಿ ತಮ್ಮ ಹೃದಯವನ್ನು ಮುಟ್ಕೋತಾರ. ಇದು ನನಗ ಆಶ್ಚರ್ಯವನ್ನ ಉಂಟು ಮಾಡ್ತದೆ. ಅವರು ಈ ರೀತಿ ಯಾಕ ಮುಖವನ್ನ ತಿರುಗಿಸಿ ತಲೆ ತಗ್ಗಿಸಿ ಖುಷಿಯಿಂದ ಹೃದಯವನ್ನ ಮುಟ್ಕೊಂಡ್ರು? ಅವರು ಮೊದಲನೇ ಮಾತು ನಮ್ಮ ನೆನಪೈತಾ ಅಂತ ಯಾಕೆ ಕೇಳ್ಬೇಕಾಗಿತ್ತು? ಹೋಗ್ಲಿ ಬಿಡಿ, ಕೇಳ್ಯಾರಂತ ಇಟ್ಕೊಳ್ಳೋಣ. ಅವಾಗ ಗಿಲ್ಲಿ ಅವರು ಸಾಮಾನ್ಯವಾಗಿ ಚೇಷ್ಟೆ ಮಾಡ್ತಾರೆ, ಯಾವಾಗ್ಲೂ ಮಾಡ್ತಾರ. ಅವ್ರೊಂಥರ ಕಾಲ್ ಎಳಿತಾರ, ಚೇಷ್ಟೆ ಮಾಡ್ತಾರ, ಅದು ಅವ್ರ ಸ್ವಭಾವ. ಅವ್ರೇನ್ ಹೇಳ್ತಾರ, ನಿನ್ನನ್ನ ಮರ್ತ್ರೆ ತಾನೇ ನೆನಪು ಮಾಡ್ಕೊಳ್ಳೋದು ಅಂತಿಷ್ಟು ಹೇಳುದ್ರಾಗ ಅವರು ತಕ್ಷಣ ಖುಷಿಯಾಗಿ ಹೃದಯವನ್ನು ಮುಟ್ಕೋತಾರ ಪಕ್ಕಕ್ಕೆ ತಿರುಗಿ. ಇದು ಒಂದಷ್ಟು ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಅವ್ರು ಹಾಗೆ ಹೇಳಿದಾಗ ಕಾವ್ಯ ಅವರು ಇಷ್ಟೊಂದು ಎಕ್ಸ್ಪ್ರೆಷನ್ ಮಾಡುವಂತ ಅವಶ್ಯಕತೆ ಇತ್ತಾ? ಅದು ನ್ಯಾಚುರಲ್ ಆಗಿ ಬಂತ? ಸಹಜವಾಗಿ ಅವರಿಗೆ ಆ ತರ ಅನ್ನಿಸ್ತಾ? ಆಮೇಲೆ ಅವರೊಬ್ಬ ಸ್ನೇಹಿತ ಆಗಿದ್ರ ಈ ತರ ಹೇಳಿದಾಗ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ಬೋದಾಗಿತ್ತು. ಅಂತೂ ನಮ್ಮ ನೆನಪಿಟ್ಕೊಂಡಿಯಲ್ಲಪ್ಪ, ಥ್ಯಾಂಕ್ಸು, ನಿನ್ನ ಹೃದಯದೊಳಗೆ ಇಟ್ಕೊಂಡಿಯಲ್ಲಪ್ಪ, ನಮಗ ಧನ್ಯವಾದಗಳು ಅಂತ ಹೇಳ್ಬೋದಾಗಿತ್ತು. ಇಷ್ಟೊಂದು ಸೀರಿಯಸ್ ಆಗಿ ಮುಖವನ್ನ ತಿರುಗಿಸಿ ತಲೆಯನ್ನ ತಗ್ಗಿಸಿ ನಗನಗತಾ ಹೃದಯವನ್ನ ಮುಟ್ಟುಕೊಳ್ಳುವುದರ ಅರ್ಥ ಏನು? ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಈ ರೀತಿ ವರ್ತನೆಯನ್ನ ಮಾಡೋದು ಬಹಳ ದುಃಖ ಆದಾಗ ಅಥವಾ ಬಹಳ ಖುಷಿ ಆದಾಗ. ಆದ್ರೆ ಅವರ ನಗುಮುಖವನ್ನು ನೋಡಿದ್ರೆ ಅವರಿಗೆ ದುಃಖ ಅಂತೂ ಆಗಿಲ್ಲ. ಇನ್ನ ಮುಂದೆ ಅವರು ಹಂಪಿ ಉತ್ಸವಕ್ಕೆ ಹೋದಾಗ ಅಲ್ಲಿಯೂ ಕೂಡ ಒಂದಷ್ಟು ಘಟನೆಗಳು ನಡೀತಾವ್. ಅವರು ಕಾರಿನೊಳಗೆ ಇಬ್ರು ಜೊತೆಗೆ ಹೊಸಪೇಟೆಯಿಂದ ಅವರು ಹಂಪಿವರೆಗೂ ಬರ್ತಾರ. ಬರ್ಲಿಕ್ಕೆ 3.5 ಗಂಟೆ ಬೇಕಾಯ್ತು ಅಂತ ಹೇಳ್ತಾರ. ಸಂತೋಷ, ಅವರಿಬ್ರು ಒಳ್ಳೆಯ ಸ್ನೇಹಿತರಂತ ನಾವು ಅಂದ್ಕೊಳ್ಳೋನು. ಬಟ್ ಅಲ್ಲೂ ಕೂಡ ದೇಶಪಾಂಡೆ ಅವರು ಇದನ್ನೇ ಹೇಳ್ತಾರ. ಅಲ್ಲಿರ್ತಕ್ಕಂಥ ಕಾರ್ಯಕ್ರಮ ನಿರೂಪಕರಾದವರು ಇದನ್ನೇ ಹೇಳ್ತಾರ. ಅವರು ನಿಮ್ಮಿಬ್ಬರದು ಪೇರ್ ಚೆನ್ನಾಗಿದೆ ಅಂತ. ಆಮೇಲೆ ಜನಗಳಿಗೂ ಕೂಡ ಕೇಳ್ತಾರ, ಹೆಣ್ಣಿನವರು ಗಂಡಿನವರು ಅಂತ ತಿಳ್ಕೊಂಡು. ಇವೆಲ್ಲ ಘಟನೆಗಳು ನಡೆದಾಗ ಅವಾಗ ಪುನಃ ಅದನ್ನೇ ಅವರು ಪುನರುಚ್ಚಾರ ಮಾಡ್ತಾರ. ಗಿಲ್ಲಿ ಅವ್ರು ಹೇಳ್ತಾರ, ಇಲ್ಲ, ಅವರು ನಾವು ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಗೆಳೆತನದ ಪ್ರೀತಿ ನಮ್ಮದು ಅಂತ ಹೇಳ್ತಾರ. ಕಾವ್ಯ ಅವರು ಕೂಡ ಅದನ್ನೇ ಹೇಳ್ತಾರ.
ಆದ್ರ ಇವರಿಬ್ಬರ ಜೋಡಿಯನ್ನ ನೋಡಿ ಖುಷಿ ಪಡುವವರ ಸಂಖ್ಯೆ ಬಹಳ ಆಗ್ಯದ ಈಗ. ಕರ್ನಾಟಕದೊಳಗ ಬಹುತೇಕ ಜನರು, ಹೆಣ್ಮಕ್ಳು ಬಂತು, ದೊಡ್ಡವರು, ಸಣ್ಣವರು, ಎಲ್ರು ಇವರಿಬ್ರು ಜೊತೆ ಜೊತೆಯಾಗಿರುವುದನ್ನ ನೋಡಿ ಖುಷಿ ಪಡ್ತಾರ. ಇವರಿಬ್ರು ಮದುವೆ ಆಗ್ಲಿ ಅಂತ ಕೆಲವರು ಇಷ್ಟಪಡ್ತಾರ. ಜನರಿಗೆ ಒಂದು ರೀತಿಯಲ್ಲಿ ಇವ್ರ ಬಗ್ಗೆ ಒಂದಷ್ಟು ಜನರಿಗೆ ಹುಚ್ಚಿಡಿದು ಬಿಟ್ಟದಂದ್ರೂ ಅಡ್ಡಿ ಇಲ್ಲ. ಆದ್ರೆ ಇವರಿಬ್ಬರಿಗೂ ಹುಚ್ಚು ಹಿಡಿದದೋ ಇಲ್ಲೋ ನಮಗ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಮಾತ್ರ ಹಿಡಿದದ, ಅಥವಾ ಇವರಿಬ್ರು ಏನಾದ್ರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಾರೇನೋ ಗೊತ್ತಿಲ್ಲ. 1 ವರ್ಷಪ್ಪತ್ತು ನಾವು ಹೀಗೆ ಸ್ನೇಹಿತರಂತ ಹೇಳ್ಕೊತ ಹೋಗೋಣ ಅನ್ನೋ ವಿಚಾರ ಅವರಲ್ಲಿ ಐತೋ ಏನೋ ಗೊತ್ತಿಲ್ಲ. ಇನ್ನು ಕೆಲವ್ರು ಹೇಳ್ತಾರ, ಇಲ್ಲ ಗಿಲ್ಲಿ ಕಾವ್ಯ ಅವರು ಪ್ರತಿನಿತ್ಯ ಫೋನ್ ನಲ್ಲಿ ಮಾತಾಡ್ತಾರ ಅಂತ ಹೇಳ್ತಾರ. ಇದನ್ನ ಒಬ್ರು ಸಂದರ್ಶಕಿ ಪ್ರಶ್ನೆಯನ್ನ ಮಾಡಿ ಕೂಡ ಕೇಳ್ತಾರೆ ಗಿಲ್ಲಿ ಅವರಿಗೆ. ಗಿಲ್ಲಿ ಅವರು ಬಹಳ ಚಾಣಾಕ್ಷರವರು, ನಿಮಗೂ ಮಾಡ್ತೀನಿ ನಾನು ಫೋನು ಎಷ್ಟೋ ಸಾರಿ, ನೀವು ನನಗ್ ಫೋನ್ ಮಾಡಿದ್ದೀರಿ ಅಂತ ಹೇಳ್ತಾರ. ಬೇರೆ ಕಾರ್ಯಕ್ರಮದಲ್ಲಿ ಇರ್ಬಹುದು. ಒಬ್ಬ ನಿರೂಪಕಿ, ಹೌದು, ಬೇರೆ ಕಾರ್ಯಕ್ರಮದಲ್ಲಿ ಒಬ್ಬ ನಿರೂಪಕಿ, ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇತ್ತು, ನಿಮಗೆ ಯಾರಾದ್ರೂ ಲವ್ ಬಗ್ಗೆ ಕೇಳಿದ್ರ ಅಂತ. ಅವಾಗ ಇಲ್ಲ, ಯಾರು ಕೇಳಿಲ್ಲ, ನಮಗ್ಯಾರು ಕೇಳ್ತಾರ್ರಿ, ಗಂಡು ಹುಡುಗರಿಗೆ, ಗಂಡು ಹುಡುಗರೇ ಹೆಣ್ಣು ಹುಡುಗರಿಗೆ ಕೇಳ್ಬೇಕು ಅಂತ. ಆದ್ರ ಆ ನಿರೂಪಕಿ ಇವರಿಗೆ ಕೇಳ್ತಾರ. ಆದ್ರೆ ಗಿಲ್ಲಿ ಅವರು ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರ. ಇದರ ಅರ್ಥ ನನಗ್ ಗೊತ್ತಾಗ್ಲಿಲ್ಲ. ನಾನು ಬ್ಯುಸಿ ಇದ್ದೀನಿ ಸಾರಿ ಅಂತ ಹೇಳ್ತಾರ. ಅವ್ರಿಗೆ ನಗತಾರ ಅವ್ರು, ನೀವು ಹಿಂಗೆ ಹೇಳ್ತೀರಿ ಅಂತ ಗೊತ್ತಿತ್ತು ನನಗಂತ. ಇದರ ಅರ್ಥ ಏನು? ಒಟ್ಟಿನಲ್ಲಿ ಇವರಿಬ್ಬರ ಬಗ್ಗೆ ಬಹಳಷ್ಟು ನಿಗೂಢಗಳು ಕಂಡು ಬರ್ತಾ ಇದ್ದವು. ಸ್ವತಃ ಕಾವ್ಯ ಅವರೇ ಹೇಳ್ತಾರ, ಇಲ್ಲ ಗಿಲ್ಲಿಯವರು ಇದ್ದಾಗ ಕಾವ್ಯ ಕಾವ್ಯ ಅಂತ ಜನ ಕೂಗ್ತಾರ, ನಾನಿದ್ದಾಗ ಗಿಲ್ಲಿ ಗಿಲ್ಲಿ ಅಂತ ಜನ ಕೂಗ್ತಾರ, ಅವ್ರು ಇಷ್ಟಪಡ್ತಾರ, ಅದಕ್ಕೆ ನಾವು ಧನ್ಯರು, ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾರ. ಇದೆಲ್ಲ ನೋಡಿದಾಗ ನಮಗನ್ಸುವುದೇನಪ್ಪಾ ಅಂದ್ರೆ ಇವರಿಬ್ರು ತಮ್ಮ ಭವಿಷ್ಯವನ್ನ ತಾವೇ ರೂಪಿಸ್ಕೋಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋ ತೀರ್ಮಾನವನ್ನ ಅವರಿಬ್ಬರೇ ತಗೋಬೇಕು. ಯಾಕಂದ್ರೆ ಇಬ್ರು ಸಾಕಷ್ಟು ತಿಳುವಳಿಕೆ ಇದ್ದವ್ರು ಅದಾರ. ತಾವೇ ಸರಿಯಾದ ತೀರ್ಮಾನವನ್ನು ತಗೊಂಡು ತಮ್ಮ ಬದುಕನ್ನು ತಾವೇ ರೂಪಿಸ್ಕೋಬೇಕು. ನಮ್ಮ ಮಾತುಗಳನ್ನ ಅವರು ಕಿವಿಗೊಡುವ ಅವಶ್ಯಕತೆ ಇಲ್ಲ. ನಾವೇನೋ ಹೇಳ್ತಾ ಇರ್ತೀವಿ, ನಮ್ದು ಸ್ವಭಾವ ಅದು ಹೇಳುವುದು, ಹೇಳ್ತೀವಿ, ನಮಗನ್ಸಿದ್ದನ್ನು ಹೇಳ್ತೀವಿ, ಅದನ್ನ ಅವ್ರು ಸ್ವೀಕಾರ ಮಾಡ್ಲೇಬೇಕಂತೇನು ಕಡ್ಡಾಯವಾಗಿಲ್ಲ ಅಂತ ಹೇಳ್ತಾ ನಾನು ಇವತ್ತಿನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ, ನಮ್ಮ ವಿಡಿಯೋಗಳನ್ನ ನೋಡ್ರಿ, ಆಮೇಲೆ ಬೇರೆದವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.